ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಊಬರ್ ಬೈಕ್ ಟ್ಯಾಕ್ಸಿ ಜಾಯ್ನಿಂಗ್ ಪ್ರೊಸೆಸ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂತ ನೀವೇನಾದ್ರು ಊಬರಿಗೆ ಜಾಯ್ನ್ ಆಗಬೇಕು ಅಂತ ಅಂದರೆ ಯಾವ ರೀತಿ ಜಾಯ್ನ್ ಆಗೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಜಾಸ್ತಿ ಡಾಕ್ಯುಮೆಂಟೇ ಬೇಡ. ಬೇಕಾಗಿರೋದೇ ನಮಗೆ 4 ಡಾಕ್ಯುಮೆಂಟು. 4ರಲ್ಲೂ 3 ಡಾಕ್ಯುಮೆಂಟ್ ಅಷ್ಟೇ ಬೇಕಾಗಿರೋದು. ಕರೆಕ್ಟಾಗಿ ಬೇಕು ಅಂತಂದರೆ ನಮಗೆ 3 ಡಾಕ್ಯುಮೆಂಟ್ ಇದ್ದರೆ ಸಾಕು. 3 ಡಾಕ್ಯುಮೆಂಟಲ್ಲಿ ನಾವು ಐಡಿನ ಕ್ರಿಯೇಟ್ ಮಾಡ್ಕೋಬೋದು. ಅಂದರೆ ಅದು ಬೇಕು ಇದು ಬೇಕು ಅಂತ ಹೇಳ್ಬಿಟ್ಟು ತುಂಬ ಕೇಳಲ್ಲ. ಇಲ್ಲಿ 3 ಡಾಕ್ಯುಮೆಂಟು ಜೊತೆಯಲ್ಲಿ ಐ ಡಿ ಕ್ರಿಯೇಟ್ ಆದಮೇಲಿಂದ ನಿಮಗೆ ಬ್ಯಾಂಕ್ ಅಕೌಂಟ್ನ ನೀವು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಮೊದಲನೇದಾಗಿ ಬಂದು ಯಾವ ರೀತಿ ಇವಾಗ ಐ ಡಿ ಕ್ರಿಯೇಟ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಡಾಕ್ಯುಮೆಂಟ್ ಏನಪ್ಪ ಬೇಕು ಅಂತಾನೆ ಮುಂಚೆ ಈ ಡಾಕ್ಯುಮೆಂಟ್ನ ತೆಗೆದಿಟ್ಕೊಂಬಿಡಿ. ನೀವು ಒಂದು ಆಧಾರ್ ಕಾರ್ಡ್ ತೆಗೆದಿಟ್ಕೊಳ್ಳಿ. ಅದಾದ್ಮೇಲೆ ಒಂದು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ RC ತೆಗೆದಿಟ್ಕೊಳ್ಳಿ. ಅದಾದ್ಮೇಲೆ ಒಂದು ಡ್ರೈವಿಂಗ್ ಲೈಸೆನ್ಸು. ಈ 3 ತೆಗೆದಿಟ್ಕೊಂಡ್ರೆ 4ನೇ ಡಾಕ್ಯುಮೆಂಟ್ ಏನಪ್ಪ ಅಂತಂದರೆ ಅದು ನಿಮ್ಮ ಪ್ರೊಫೈಲ್ ಫೋಟೋ. ನೀವು ಲೈವಾಗೆ ಕೊಡ್ಬೋದು, ಅದೇನು ತೊಂದರೆ ಇಲ್ಲ. ಅದರಿಂದಾಗಿ ಇವಾಗ ನೀವು ಏನು ಮಾಡಬೇಕು ಅಂತಂದರೆ ಈ 4 ಡಾಕ್ಯುಮೆಂಟ್ನ ತೆಗೆದಿಟ್ಕೊಂಡ್ರೆ ನೀವು ಆರಾಮಾಗಿ ಈಸಿಯಾಗಿ ಬೇಕು ಅಂತಂದರೆ ಇವಾಗ ನೀವು ಜಾಯ್ನ್ ಆಗ್ತಾ ಹೋಗ್ಬೋದು. ಅಂದರೆ ಇವತ್ತಿನ ಈ ವಿಡಿಯೋದಲ್ಲಿ ಈಸಿಯಾಗಿ ಹೇಗೆ ಜಾಯ್ನ್ ಆಗೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಆಮೇಲೆ ಇನ್ನೂ ವಿಡಿಯೋಗೆ ಯಾರನ್ನ ಹೊಸಬ್ರು ಬಂದಿರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್ ನೋಡಿ, ನೀವು ಮೊದಲನೇದಾಗಿ ನಿಮ್ಮ ಪ್ಲೇಸ್ಟೋರ್ನ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಪ್ಲೇಸ್ಟೋರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ನಿಮಗೆ ಊಬರ್ ಡ್ರೈವ್ ಅಂತ ಹೇಳ್ಬಿಟ್ಟು ನೀವು ಸರ್ಚ್ ಮಾಡಿ. ಊಬರ್ ಡ್ರೈವ್ ಅಂತ ನೀವು ಸರ್ಚ್ ಮಾಡ್ತಿದ್ದಂಗೆ ನೋಡಿ ಇಲ್ಲಿ ತೋರಿಸ್ತಾ ಇದೆಯಲ್ಲ, ಈ ಥರ ಅಪ್ಲಿಕೇಶನ್ ಬಂದಿರುತ್ತೆ. ಆ ಅಪ್ಲಿಕೇಶನ್ ಏನು ಮಾಡಿ ಅಂತ ಅಂದರೆ ನೀವು ಇನ್ಸ್ಟಾಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಇನ್ಸ್ಟಾಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಅಪ್ಲಿಕೇಶನ್ ಕೂಡ ಇನ್ಸ್ಟಾಲ್ ಆಗುತ್ತೆ. ನೋಡಿ ಇವಾಗ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗಿದೆ ಆಲ್ರೆಡಿ. ಇವಾಗ ನೀವೇನು ಮಾಡಬೇಕು ಅಂತ ಅಂದರೆ ಓಪನ್ ಅನ್ನೋದ್ರ ಮೇಲೆ ಪ್ರೆಸ್ ಮಾಡಿ. ಓಪನ್ ಅನ್ನೋದ್ರ ಮೇಲೆ ಪ್ರೆಸ್ ಮಾಡ್ತಿದ್ದಂಗೆ ಪರ್ಮಿಷನ್ಗಳನ್ನ ಕೇಳುತ್ತೆ. ಏನು ಪರ್ಮಿಷನ್ ಕೇಳೋದು ನೀವು ಕೊಡಲೇಬೇಕಾಗಿರುತ್ತೆ. ಪರ್ಮಿಷನ್ ಕೊಡಲಿಲ್ಲ ಅಂದರೆ ಕಷ್ಟ. ಅದರಿಂದ ಇವಾಗ ನೀವು ಪರ್ಮಿಷನ್ ಕೊಡಬೇಕಾಗುತ್ತೆ. ವೈಲ್ ಯೂಸಿಂಗ್ ದ ಆ್ಯಪ್ ಅಂತ ಇದೆಯಲ್ಲ, ವೈಲ್ ಯೂಸಿಂಗ್ ದ ಆ್ಯಪ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ವೈಲ್ ಯೂಸಿಂಗ್ ದ ಆ್ಯಪ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ಲ್ಯಾಂಗ್ವೇಜ್ಗಳನ್ನ ಸೆಲೆಕ್ಟ್ ಮಾಡ್ಕೊಳಕ್ಕೆ ಕೇಳುತ್ತೆ. ಅಂದರೆ ಚೂಸ್ ಯುವರ್ ಲ್ಯಾಂಗ್ವೇಜ್ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಅಂದರೆ ನಿಮಗೆ ಯಾವ ಲ್ಯಾಂಗ್ವೇಜಲ್ಲಿ ಕಂಫರ್ಟಬಲ್ ಆಗಿದ್ದೀರೋ ನೀವು ಆ ಲ್ಯಾಂಗ್ವೇಜ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ಇಂಗ್ಲೀಷ್ ಓಕೆ ಆದರೆ ಇಂಗ್ಲೀಷ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಕನ್ನಡ ಆಪ್ಷನ್ ಕೂಡ ಇದೆ. ನೀವು ಬೇಕು ಅಂತಂದರೆ ನೀವು ಕನ್ನಡದಲ್ಲೂ ಕೂಡ ನೀವು ಐಡಿನ ಕ್ರಿಯೇಟ್ ಮಾಡ್ಕೊಬೋದು. ಕನ್ನಡ ಬೇಕು ಅಂದರೆ ಕನ್ನಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಸದ್ಯಕ್ಕೆ ಇವಾಗ ಎಲ್ಲರಿಗೂ ಕೂಡ ಈಸಿಯಾಗಿ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ನಾನು ಏನು ಮಾಡ್ತೀನಿ ಅಂತಂದರೆ ಇಂಗ್ಲೀಷ್ ಅಂತ ಮೇಲಿದೆಯಲ್ಲ, ಯುನೈಟೆಡ್ ಕಿಂಗ್ಡಮ್ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ನಾನು ಇವಾಗ ಕಂಟಿನ್ಯೂ ಮೇಲೆ ಪ್ರೆಸ್ ಮಾಡ್ತೀನಿ. ನೋಡಿ ಕಂಟಿನ್ಯೂ ಮೇಲೆ ಪ್ರೆಸ್ ಮಾಡ್ತಿದ್ದಂಗೆ ನಾವು ನೆಕ್ಸ್ಟ್ ನಮ್ಮ ಮೊಬೈಲ್ ನಂಬರ್ನ ಕೊಡಬೇಕಾಗಿರುತ್ತೆ. ಅಂತ ಅಂದರೆ ನಮ್ಮ ಪರ್ಮನೆಂಟ್ ಮೊಬೈಲ್ ನಂಬರ್ ಅಥವಾ ನಾವು ರೆಗ್ಯುಲರಾಗಿ ಯೂಸ್ ಮಾಡೋ ಮೊಬೈಲ್ ನಂಬರ್ನ ನೀವು ಕೊಡಿ. ಏನಕ್ಕೆ ಅಂತ ಅಂದರೆ ಈಸಿಯಾಗಿ ಕಸ್ಟಮರು ನಮಗೆ ಕಾಲ್ ಮಾಡಬೇಕು ಅಂತಂದರೆ ಈಸಿ ಕನೆಕ್ಟ್ ಆಗುತ್ತೆ. ಇಲ್ಲ ಅಂತಂದರೆ ನಾವು ಕಸ್ಟಮರ್ನ ಕನೆಕ್ಟ್ ಮಾಡ್ಕೋಬೇಕು ಅಂತ ಅದನ್ನು ಈಸಿಯಾಗಿ ಕನೆಕ್ಟ್ ಆಗುತ್ತೆ. ಅದರಿಂದಾಗಿ ನೀವು ಅದೇ ನಂಬರ್ ಕೊಟ್ಬಿಟ್ಟು ನೀವು ಕಂಟಿನ್ಯೂ ಅನ್ನೋದ್ರ ಮೇಲೆ ಪ್ರೆಸ್ ಮಾಡಿ. ಕಂಟಿನ್ಯೂ ಅನ್ನೋದ್ರ ಮೇಲೆ ಪ್ರೆಸ್ ಮಾಡ್ತಿದ್ದಂಗೆ ನೆಕ್ಸ್ಟ್ ನಿಮಗೆ 4 ಡಿಜಿಟ್ OTP ಬರುತ್ತೆ. 4 ಡಿಜಿಟ್ OTP ಕೂಡ ನೀವು ಎಂಟರ್ ಮಾಡಬೇಕಾಗುತ್ತೆ. ನೋಡಿ ಇವಾಗ 4 ಡಿಜಿಟ್ OTP ಕೂಡ ಬಂತು. ಈಗ OTP ಕೂಡ ನಾನು ಎಂಟರ್ ಮಾಡಿದೆ. ಎಂಟರ್ ಮಾಡ್ತಿದ್ದಂಗೆ ನೀವು ನೆಕ್ಸ್ಟ್ ಅನ್ನೋದ್ರ ಮೇಲೆ ನೀವು ಪ್ರೆಸ್ ಮಾಡಿ. ನೆಕ್ಸ್ಟ್ ಅನ್ನೋದ್ರ ಮೇಲೆ ಪ್ರೆಸ್ ಮಾಡ್ತಿದ್ದಂಗೆ ನೆಕ್ಸ್ಟ್ ಏನಪ್ಪ ಕೇಳುತ್ತೆ ಅಂತ ಅಂದರೆ ನಿಮ್ಮ ಫಸ್ಟ್ ನೇಮ್ ಕೇಳುತ್ತೆ. ಇಲ್ಲಿ ನಿಮ್ಮ ಫಸ್ಟ್ ನೇಮ್ನ ಎಂಟರ್ ಮಾಡಿ. ಶೂರ್ ನೇಮ್ ಇದೆ, ಶೂರ್ ನೇಮ್ನ ಎಂಟರ್ ಮಾಡಿ. ಇಲ್ಲ ಅಂತಂದರೆ ನಿಮ್ಮ ಇನ್ಶಿಯಲ್ ಇರ್ತಲ್ಲ, ನಿಮ್ಮ ಇನ್ಶಿಯಲ್ನ ಕೆಳಗಡೆ ಹಾಕೋದ್ರು ಕೂಡ ನಡೆಯುತ್ತೆ. ಅದನ್ನು ಹಾಕಿ ನೀವು ನೆಕ್ಸ್ಟ್ ಅನ್ನೋದ್ರ ಮೇಲೆ ನೀವು ಪ್ರೆಸ್ ಮಾಡಿ. ನೆಕ್ಸ್ಟ್ ಅನ್ನೋದ್ರ ಮೇಲೆ ಪ್ರೆಸ್ ಮಾಡ್ತಿದ್ದಂಗೆ ಅಕ್ಸೆಪ್ಟ್ ಊಬರ್ ಟರ್ಮ್ ಆ್ಯಂಡ್ ರಿವ್ಯೂ ಪಾಲಿಸಿ ನೋಟಿಸ್ ಅಂತ ಇದೆ. ಇವಾಗ ನೀವು ಐ ಅಗ್ರಿ ಅಂತ ಇದೆಯಲ್ಲ, ಐ ಅಗ್ರಿ ಮೇಲೆ ನೀವು ಇವಾಗ ಟಿಕ್ ಮಾರ್ಕ್ ಮಾಡಿಬಿಟ್ಟು ನೆಕ್ಸ್ಟ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ನೆಕ್ಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಜಿಮೇಲ್ ಅಡ್ರೆಸ್ ಕೇಳುತ್ತೆ. ಅಂದರೆ ಪ್ರತಿಯೊಂದು ಐಡಿಗೂ ನಾನು ಕ್ರಿಯೇಟ್ ಮಾಡಿದ್ದೀನಿ. ಎಲ್ಲದರಲ್ಲೂ ಕೂಡ ಆಲ್ಮೋಸ್ಟ್ ಅಲ್ಲಿ ಯಾವುದ್ರಲ್ಲೂ ಕೂಡ ಜಿಮೇಲ್ ಕೇಳ್ತಿಲ್ಲ. ಫಸ್ಟ್ ಟೈಮ್ ಊಬರಲ್ಲೇ ಕೇಳ್ತಾ ಇರೋದು. ಅದರಿಂದಾಗಿ ಊಬರಲ್ಲಿ ನೀವು ಜಿಮೇಲ್ ಏನಾದ್ರು ಇಮೇಲ್ ಎಂಟ್ರಿ ಮಾಡಿಲ್ಲ ಅಂತಂದರೆ ಕಂಟಿನ್ಯೂ ಆಪ್ಷನ್ನೇ ಇಲ್ಲ ಇಲ್ಲಿ. ಅಂದರೆ ಸ್ಕಿಪ್ಪು ಇಲ್ಲ, ಏನಿಲ್ಲ. ಅದರಿಂದಾಗಿ ಇವಾಗ ಏನು ಮಾಡ್ಬೇಕಾಗುತ್ತೆ ಅಂತಂದರೆ ನಿಮ್ಮ ಜಿಮೇಲ್ ನಂಬರ್ನ ಇಲ್ಲಿ ನೀವು ಎಂಟರ್ ಮಾಡಿ. ಅಂತಂದರೆ ನಿಮ್ಮ ಜಿಮೇಲ್ ಅಡ್ರೆಸ್ಸು ಅಂದರೆ ನಿಮ್ಗೆ ಗೊತ್ತಾಗಿಲ್ಲ ಅಂತಂದರೆ ನಿಮ್ಮ ಪ್ಲೇಸ್ಟೋರ್ನಲ್ಲಿ ನೀವು ಏನಾದ್ರು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕು ಅಂತಂದರೆ ಅದನ್ನೇ ಕೊಟ್ಟಿರ್ತೀರ, ಹೋಗಿ ಅದನ್ನು ತೊಗೊಂಬಂದು ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿ ನೀವು ಕಂಟಿನ್ಯೂ ಅನ್ನೋದ್ರ ಮೇಲೆ ಪ್ರೆಸ್ ಮಾಡಿ. ಅಂದರೆ ಇದೀಗ ನೋಡಿ ಇವಾಗ ನಾನು ಕೂಡ ಇವಾಗ ಎಂಟರ್ ಮಾಡಿದೆ. ಎಂಟರ್ ಮಾಡ್ತಿದ್ದಂಗೆ ಕಂಟಿನ್ಯೂ ಅನ್ನೋದ್ರ ಮೇಲೆ ಇವಾಗ ನಾನು ಪ್ರೆಸ್ ಮಾಡ್ತೀನಿ. ಕಂಟಿನ್ಯೂ ಅನ್ನೋದ್ರ ಮೇಲೆ ಪ್ರೆಸ್ ಮಾಡಿದೆ. ಆಮೇಲೆ ಇವಾಗ ನೀವು ಎಲ್ಲಿ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ತೋರಿಸುತ್ತೆ. ಸದ್ಯಕ್ಕೆ ನಾನು ಬೆಂಗಳೂರನ್ನೇ ಸೆಲೆಕ್ಟ್ ಮಾಡ್ಕೊತೀನಿ. ಅದರಿಂದಾಗಿ ಇವಾಗ ಬೆಂಗಳೂರನ್ನ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಅನ್ನೋದ್ರ ಮೇಲೆ ಇವಾಗ ನಾನು ಪ್ರೆಸ್ ಮಾಡ್ತೀನಿ. ನೋಡಿ ಇವಾಗ ನೆಕ್ಸ್ಟ್ ಅನ್ನೋದ್ರ ಮೇಲೆ ಪ್ರೆಸ್ ಮಾಡಿದೆ. ನೆಕ್ಸ್ಟ್ ಅನ್ನೋದ್ರ ಮೇಲೆ ಪ್ರೆಸ್ ಮಾಡ್ತಿದ್ದಂಗೆ ನಮಗೆ ಕೇಳುತ್ತೆ ಯಾವ್ದು ಇದೆ ನಿಮ್ಮ ಹತ್ರ ಅಂತ. ಅಂದರೆ ನಿಮ್ಮ ಹತ್ರ ಕ್ಯಾಬ್ ಇದೆಯಾ ಅಥವಾ ಬೈಕ್ ಇದೆಯಾ, ಇಲ್ಲ ಆಟೋ ರಿಕ್ಷಾ, ನೀವು ಯಾವ್ದೆಲ್ಲ ಐಡಿ ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮಗೆ ಕೇಳುತ್ತೆ. ಅಂತ ಅಂದರೆ ನೀವು ಬೈಕ್ ಬೇಕು ಅಂದರೆ ಬೈಕ್ ಮಾಡಿ, ಕ್ಯಾಬ್ ಬೇಕು ಅಂದರೆ ಕ್ಯಾಬ್ ಮಾಡಿ, ಆಟೋ ರಿಕ್ಷಾ ಬೇಕು ಅಂದರೆ ಆಟೋ ರಿಕ್ಷಾ ಮಾಡಿ. ಅಂತಂದರೆ ಇವಾಗ ಏನಂತಂದರೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ಬೇಕಾದ್ರೆ RC ಸಬ್ಮಿಟ್ ಮಾಡ್ಬೇಕಾದ್ರೆ ಚೇಂಜಸ್ ಮಾಡ್ಕೊಬೇಕಷ್ಟೇ. ಇನ್ನೆಲ್ಲ ಪ್ರೊಸೆಸ್ಸು ಕೂಡ ಸೇಮೇ ಇರುತ್ತೆ, ಏನು ತುಂಬ ಚೇಂಜಸ್ ಇರೋಲ್ಲ, ಎಲ್ಲ ಕೂಡ ಸೇಮ್ ಇರೋದ್ರಿಂದ ನೀವು ಕಾರು ಕೂಡ ನೀವು ಹಿಂಗೆ ಸೆಲೆಕ್ಟ್ ಮಾಡ್ಕೊಂಡು ನೀವು ಕಂಟಿನ್ಯೂ ಕೊಡ್ಬೋದು. ಅದೇ ರೀತಿಯಲ್ಲಿ ಸದ್ಯಕ್ಕೆ ಇವಾಗ ನಾನು ಬೈಕ್ ಐಡಿ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ಏನು ಮಾಡ್ತೀನಿ ಅಂತಂದರೆ ಬೈಕ್ನ ಸೆಲೆಕ್ಟ್ ಮಾಡಿಕೊಂಡೆ.
ಬೈಕ್ನ ಸೆಲೆಕ್ಟ್ ಮಾಡ್ಕೊಂಡು ಇವಾಗ ಕೆಳಗಡೆ ಕಂಟಿನ್ಯೂ ಕಾಣಿಸ್ತಾ ಇದೆಯಲ್ಲ, ಆ ಕಂಟಿನ್ಯೂ ಮೇಲೆ ನಾನು ಇವಾಗ ಪ್ರೆಸ್ ಮಾಡ್ತೀನಿ. ನೋಡಿ ಇಷ್ಟೆಲ್ಲ ಪ್ರೆಸ್ ಮಾಡ್ತಿದ್ದಂಗೆ ಈಗ ನಮ್ಮ ಡಾಕ್ಯುಮೆಂಟ್ಗಳನ್ನ ನಾವು ಅಪ್ಲೋಡ್ ಮಾಡ್ಬೇಕಾಗತ್ತೆ. ಅಂದರೆ ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ ನಾನು ನಿಮಗೆ 4 ಡಾಕ್ಯುಮೆಂಟು, ಆ 4 ಡಾಕ್ಯುಮೆಂಟ್ನ ನಾವು ಇವಾಗ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದರಿಂದಾಗಿ ಬನ್ನಿ ಇವಾಗ ಒಂದೊಂದೇ ಸ್ಟೆಪ್ಪಲ್ಲಿ ಇವಾಗ ನಾವು ಅಪ್ಲೋಡ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಏನಪ್ಪ ಅಂತಂದರೆ ಡ್ರೈವಿಂಗ್ ಲೈಸೆನ್ಸ್ನ ಇವಾಗ ನಾವು ಅಪ್ಗ್ರೇಡ್ ಮಾಡಬೇಕಾಗುತ್ತೆ. ಅದರಿಂದಾಗಿ ಇವಾಗ ಏನು ಮಾಡಬೇಕು ಅಂತಂದರೆ ಡ್ರೈವಿಂಗ್ ಲೈಸೆನ್ಸ್ ಅನ್ನೋದ್ರ ಮೇಲೆ ನೀವು ಪ್ರೆಸ್ ಮಾಡಿ ಆ ಡ್ರೈವಿಂಗ್ ಲೈಸೆನ್ಸ್ ಅನ್ನೋದ್ರ ಮೇಲೆ ಪ್ರೆಸ್ ಮಾಡ್ತಿದ್ದಂಗೆ ನಿಮಗೆ ಈ ರೀತಿ ತೋರಿಸುತ್ತೆ. ಇವಾಗ ಏನು ಮಾಡಬೇಕು ಅಂತಂದರೆ ನೀವು ಅದನ್ನು ಅಪ್ಲೋಡ್ ಆರು ಮಾಡ್ಬೋದು, ಇಲ್ಲ ಅಂತಂದರೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ನಂಬರು ಅಥವಾ ಡೇಟ್ ಹಾಕಿ ಕೂಡ ಸಬ್ಮಿಟ್ ಮಾಡ್ಬೋದು. ಸದ್ಯಕ್ಕೆ ಇವಾಗ ಏನು ಮಾಡ್ತೀನಿ ಅಂತಂದರೆ ನಾನು ಟೇಕ್ ಫೋಟೋ ಅಂತ ಬರುತ್ತೆ, ಟೇಕ್ ಫೋಟೋ ಅಂತ ಕೊಟ್ಟು ವೈಲ್ ಯೂಸಿಂಗ್ ದ ಆ್ಯಪ್ ಅಂತ ಕೇಳ್ತಾ ಇದೆ. ಅಂತಂದರೆ ಪರ್ಮಿಷನ್ ಕೇಳ್ತಾ ಇದೆ, ಪಿಕ್ಚರು ಮತ್ತು ರೆಕಾರ್ಡ್ ವಿಡಿಯೋ ಮಾಡೋದಕ್ಕೆ ಪರ್ಮಿಷನ್ನ ಕೇಳ್ತಾ ಇದೆ. ವೈಲ್ ಯೂಸಿಂಗ್ ದ ಆ್ಯಪ್ ಅನ್ನೋದನ್ನು ಕೊಡ್ತೀನಿ ನಾನು. ವೈಲ್ ಯೂಸಿಂಗ್ ದ ಆ್ಯಪ್ ಅನ್ನೋದನ್ನು ಕೊಟ್ಟು ಇವಾಗ ನೋಡಿ ಇವಾಗ ನನ್ನ ಡ್ರೈವಿಂಗ್ ಲೈಸೆನ್ಸ್ನ ಇವಾಗ ನಾನು ಕ್ಯಾಪ್ಚರ್ ಮಾಡ್ತಿದ್ದಂಗೆ ಇವಾಗ ನಾವು ನೆಕ್ಸ್ಟ್ ಅನ್ನೋದ್ರ ಮೇಲೆ ಪ್ರೆಸ್ ಮಾಡಬೇಕು. ನೆಕ್ಸ್ಟ್ ಅನ್ನೋದ್ರ ಮೇಲೆ ಪ್ರೆಸ್ ಮಾಡ್ತಿದ್ದಂಗೆ ಆಟೋಮೆಟಿಕ್ ಅದೇ ರೀಡಿಂಗ್ ಮಾಡ್ಕೊಳುತ್ತೆ. ಅಂತಂದರೆ ನಮ್ಮ ಡ್ರೈವಿಂಗ್ ಲೈಸೆನ್ಸ್ ಮತ್ತು ಡೇಟ್ ಆಫ್ ಬರ್ತಾ ಅದೇ ಮಾಡ್ಕೊಳುತ್ತೆ. ಏನು ಪದೇ ನಾವೇನು ಎಂಟರ್ ಮಾಡೋಕ್ಕಿಲ್ಲ. ಅದರಿಂದ ಇವಾಗ ನೆಕ್ಸ್ಟು ಸಬ್ಮಿಟ್ ಅಂತ ಕೊಡ್ತೀನಿ. ಸಬ್ಮಿಟ್ ಅಂತ ಕೊಡ್ತಿದ್ದಂಗೆ ನೋಡಿ ಫೈಂಡಿಂಗ್ ಯುವರ್ ಇನ್ಫಾರ್ಮೇಷನ್ ಅಂತ ಹೇಳ್ಬಿಟ್ಟು ಬರುತ್ತೆ. ಫೈಂಡಿಂಗ್ ಯುವರ್ ಇನ್ಫಾರ್ಮೇಷನ್ ಅಂತ ಬಂದು ಅದಾದ್ಮೇಲೆ ಯುವರ್ ಡ್ರೈವಿಂಗ್ ಲೈಸೆನ್ಸ್ ಹ್ಯಾಸ್ ಬೀನ್ ಸಬ್ಮಿಟೆಡ್ ಅಂತ ಹೇಳ್ಬಿಟ್ಟು ಬರುತ್ತೆ. ಅದರಿಂದಾಗಿ ಇವಾಗ ಸದ್ಯಕ್ಕೆ ನಮ್ಮ ಡ್ರೈವಿಂಗ್ ಲೈಸೆನ್ಸ್ ಕೂಡ ಇವಾಗ ರೈಟ್ ಮಾರ್ಕ್ ಬಂದಿದೆ. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಓಕೆ ಅನ್ನೋದ್ರ ಮೇಲೆ ನಾವು ಪ್ರೆಸ್ ಮಾಡಬೇಕು. ಓಕೆ ಅನ್ನೋದ್ರ ಮೇಲೆ ಪ್ರೆಸ್ ಮಾಡ್ತಿದ್ದಂಗೆ ನಮಗೆ ನೆಕ್ಸ್ಟ್ ಇವಾಗ ಏನಪ್ಪ ಅಂತಂದರೆ ಪ್ರೊಫೈಲ್ ಪಿಕ್ಚರ್ನ ನಾವು ಕೊಡಬೇಕಾಗಿರುತ್ತೆ. ಪ್ರೊಫೈಲ್ ಪಿಕ್ಚರು ಪದೇ ಚೇಂಜ್ ಮಾಡೋಕ್ಕಾಗಲ್ಲ. ದಯವಿಟ್ಟು ಒಂದೇ ಸಲ ಕರೆಕ್ಟಾಗಿರುವಂಥ ಒಂದು ಪ್ರೊಫೈಲ್ ಪಿಕ್ಚರ್ನ ಕೊಡಿ. ಇವಾಗ ಪ್ರೊಫೈಲ್ ಫೋಟೋ ಅನ್ನೋದ್ರ ಮೇಲೆ ನೀವು ಪ್ರೆಸ್ ಮಾಡಿ, ಪ್ರೊಫೈಲ್ ಫೋಟೋ ಅನ್ನೋದ್ರ ಮೇಲೆ ಪ್ರೆಸ್ ಮಾಡಿ ಟೇಕ್ ಫೋಟೋ ಅಂತ ಇದೆಯಲ್ಲ, ಆ ಟೇಕ್ ಫೋಟೋ ಮೇಲೆ ನೀವು ಪ್ರೆಸ್ ಮಾಡ್ತಿದ್ದಂಗೆ ನಿಮ್ಮ ಸೆಲ್ಫಿನೂ ಕೂಡ ಕೊಡಿ. ಅಂದರೆ ಈಸಿಯಾಗಿ ಕೊಡ್ಬೋದು. ಆ ಸೆಲ್ಫಿನೂ ಕೊಡಿ. ಸೆಲ್ಫಿ ಕೊಟ್ಟ ಮೇಲೆ ಥ್ಯಾಂಕ್ಸ್ ಫಾರ್ ಯುವರ್ ಫೋಟೋ ಅಂತ ಹೇಳ್ಬಿಟ್ಟು ಇದನ್ನು ಕೂಡ ಕೇಳಿ ಇವಾಗ ಅದನ್ನು ಕೂಡ ಈಗ ಟಿಕ್ ಮಾರ್ಕ್ ಬಂದಿದೆ. ಆಮೇಲೆ ಓಕೆ ಅನ್ನೋದ್ರ ಮೇಲೆ ಪ್ರೆಸ್ ಮಾಡಿ. ಓಕೆ ಅನ್ನೋದ್ರ ಮೇಲೆ ಪ್ರೆಸ್ ಮಾಡ್ತಿದ್ದಂಗೆ ನೆಕ್ಸ್ಟ್ ಏನಪ್ಪ ಅಂತಂದರೆ ನೀವು ನಿಮ್ಮ ಆಧಾರ್ ಕಾರ್ಡ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಇವಾಗ ನೋಡಿ ಇವಾಗ ಆಧಾರ್ ಕಾರ್ಡ್ ಅನ್ನೋದ್ರ ಮೇಲೆ ಪ್ರೆಸ್ ಮಾಡಿ ಟೇಕ್ ಫೋಟೋ ಅಂತ ಇದೆ. ಅದರಿಂದಾಗಿ ನಿಮ್ಮ ಆಧಾರ್ ಫೋಟೋನ ಈ ರೀತಿಯಲ್ಲಿ ನೀವು ಫೋಟೋನ ಕೂಡ ಇವಾಗ ಕ್ಲಿಕ್ ಮಾಡಿಬಿಟ್ಟು ಯೂಸ್ ದಿಸ್ ಫೋಟೋ ಅಂತ ಹೇಳ್ಬಿಟ್ಟು ಕೇಳ್ತಾ ಇರುತ್ತೆ. ಇವಾಗ ಸೇವ್ ಅಂತ ಇರುತ್ತೆ, ಸೇವ್ ಕೊಡಿ. ಇಲ್ಲ ಕರೆಕ್ಟಾಗಿ ಬಂದಿಲ್ಲ ಅಂತಂದರೆ ರೀಟೇಕ್ ಕೊಡಿ. ಸದ್ಯಕ್ಕೆ ಇವಾಗ ಒಂದು ಕರೆಕ್ಟಾಗಿ ಬಂದಿರೋದನ್ನು ನಾನು ಏನು ಮಾಡ್ತೀನಿ ಅಂತಂದರೆ ಸೇವ್ ಅನ್ನೋದ್ರ ಮೇಲೆ ಪ್ರೆಸ್ ಮಾಡ್ತೀನಿ. ಸೇವ್ ಅನ್ನೋದ್ರ ಮೇಲೆ ಪ್ರೆಸ್ ಮಾಡ್ತಿದ್ದಂಗೆ ನೋಡಿ ಅಪ್ಲೋಡಿಂಗ್ ಯುವರ್ ಡಾಕ್ಯುಮೆಂಟ್ ಅಂತ ಹೇಳ್ಬಿಟ್ಟು ಇಲ್ಲಿ ತೋರಿಸ್ತಾ ಇದೆ. ಆಮೇಲೆ ವೆರಿಫೈಯಿಂಗ್ ಯುವರ್ ಡಾಕ್ಯುಮೆಂಟ್ ಅನ್ನು ಕೂಡ ತೋರಿಸ್ತಾ ಇದೆ. ಅಂತಂದರೆ ವೆರಿಫೈ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ನನ್ನ ಆಧಾರ್ ಕಾರ್ಡು ಕೂಡ ಇವಾಗ ವೆರಿಫೈ ಆಗಿದೆ. ಯುವರ್ ಆಧಾರ್ ಕಾರ್ಡ್ ಹ್ಯಾಸ್ ಬೀನ್ ಸಬ್ಮಿಟೆಡ್ ಅಂತ ಹೇಳ್ಬಿಟ್ಟು ಇಲ್ಲಿ ತಿಳಿಸ್ತಾ ಇದೆ. ಇವಾಗ ನಾವೇನು ಮಾಡಬೇಕು ಅಂತಂದರೆ ಓಕೆ ಅನ್ನೋದ್ರ ಮೇಲೆ ಪ್ರೆಸ್ ಮಾಡಬೇಕು. ನೋಡಿ ಇವಾಗ 3 ಕಂಪ್ಲೀಟ್ ಆಯ್ತು. ಇವಾಗ ಲಾಸ್ಟ್ ಯಾವುದು ಉಳಿದಿರೋದು, ಇನ್ನೊಂದೇ ಉಳಿದಿರೋದು ಅದೇನಪ್ಪ ಅಂತಂದರೆ ನಮ್ಮ RC ಕಾರ್ಡು. ಈಗ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅನ್ನೋದ್ರ ಮೇಲೆ ನಾವು ಇವಾಗ ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಇವಾಗ ನಿಮ್ಮ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಹಾಕೋದು, ಇಲ್ಲಾಂತಂದರೆ ಅಪ್ಲೋಡ್ ಡಾಕ್ಯುಮೆಂಟ್ ಇನ್ಸ್ಟೇಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಪ್ರೆಸ್ ಮಾಡ್ಬಿಡ್ತೀನಿ ನಾನು. ಅದ್ರ ಮೇಲೆ ಪ್ರೆಸ್ ಮಾಡಿ ಡೈರೆಕ್ಟಾಗಿ ನನ್ನ ಹತ್ರ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರೋದ್ರಿಂದ ಟೇಕ್ ಫೋಟೋ ಕೊಡ್ತೀನಿ. ಟೇಕ್ ಫೋಟೋ ಕೊಡ್ತಿದ್ದಂಗೆ ಈ ಥರ ಒಂದು ಫೋಟೋ ಕೂಡ ಕ್ಯಾಪ್ಚರ್ ಮಾಡ್ಕೊತೀನಿ. ಅವಾಗ ಯೂಸ್ ದಿಸ್ ಫೋಟೋ ಅಂತ ಹೇಳ್ಬಿಟ್ಟು ಕೇಳುತ್ತಲ್ಲ, ಅದರಿಂದ ಅವಾಗ ಅದನ್ನು ಕೂಡ ಸೇವ್ ಮಾಡ್ತೀನಿ. ಅದನ್ನು ಕೂಡ ವೆರಿಫೈಯಿಂಗ್ ಯುವರ್ ಡಾಕ್ಯುಮೆಂಟ್ ಅಂತ ಹೇಳ್ಬಿಟ್ಟು ಲೋಡ್ ಆಗುತ್ತೆ. ಅದಾದ್ಮೇಲೆ ಯುವರ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ RC ಹ್ಯಾಸ್ ಬೀನ್ ಸಬ್ಮಿಟೆಡ್ ಅಂತ ಹೇಳ್ಬಿಟ್ಟು ಬರುತ್ತೆ. ಸೊ ಅದನ್ನು ಕೂಡ ಇವಾಗ ಟಿಕ್ ಮಾರ್ಕ್ ಬರುತ್ತೆ. ಜೊತೆಯಲ್ಲಿ ಓಕೆ ಅನ್ನೋದು ಕೂಡ ನೀವು ಪ್ರೆಸ್ ಮಾಡಿ. ಓಕೆ ಅನ್ನೋದು ಪ್ರೆಸ್ ಮಾಡ್ತಿದ್ದಂಗೆ ಆಲ್ಮೋಸ್ಟ್ ಅದು ನಿಮ್ಮ ID ಇಲ್ಲಿ ಕ್ರಿಯೇಟ್ ಆಗೋಗುತ್ತೆ. ಅಂದರೆ ಈಸಿಯಾಗಿಯೇ ಕ್ರಿಯೇಟ್ ಆಗುತ್ತೆ. ಇನ್ ರಿವ್ಯೂ ಕಂಪ್ಲೀಟ್ ಅಂತ ಹೇಳಿ ಬಂದಿರುತ್ತೆ. ಇವಾಗ ಏನು ಮಾಡಬೇಕು ಅಂತಂದರೆ ನಾವೇನು ನಮ್ಮ ಅಪ್ಲಿಕೇಶನ್ ಇದೆಯೋ ಅದನ್ನು ಒಂದ್ಸಲ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿಬಿಟ್ಟು ಮತ್ತೆ ಇನ್ನೊಂದ್ಸಲ ಓಪನ್ ಮಾಡ್ತಿದ್ದಂಗೆ ಏನು ಮಾಡುತ್ತೆ ಅಂತಂದರೆ ಸೆಟ್ಟಿಂಗ್ಸ್ನ ಕೇಳುತ್ತೆ. ನೋಡಿ ಈ ಥರ ಸೆಟ್ಟಿಂಗ್ಸ್ ಕೇಳುತ್ತೆ. ಅವಾಗ ಓಪನ್ ಸೆಟ್ಟಿಂಗ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಊಬರ್ ಡ್ರೈವ್ನ ಹುಡುಕ್ಬಿಟ್ಟು ನಾಟ್ ಅಲೌಡ್ ಅಂತ ಇರುತ್ತೆ, ಅಲೋ ಅನ್ನೋದ್ರ ಮೇಲೆ ಕೊಡಿ. ನೋಡಿ ಡಿಸ್ಪ್ಲೇ ಓವರ್ ದ ಆ್ಯಪ್ ಅಂತ ಕೇಳುತ್ತಲ್ಲ ಅದನ್ನು ಎನೇಬಲ್ ಮಾಡಿ. ಅದಾದಮೇಲೆ ನೆಕ್ಸ್ಟು ಇವಾಗ ಮತ್ತೆ ವಾಪಸ್ ಬರ್ತಿದ್ದಂಗೆ ನೆಕ್ಸ್ಟ್ ಏನಪ್ಪ ಅಂತ ಅಂದರೆ ನೋಟಿಫಿಕೇಷನ್ ಕೇಳುತ್ತೆ. ಅವಾಗ ನೀವು ಏನು ಮಾಡಬೇಕು ಅಂತಂದರೆ ನೋಟಿಫಿಕೇಷನ್ನು ಕೂಡ ಇವಾಗ ನೋಡಿ ಎನೇಬಲ್ ಮಾಡಬೇಕಾಗುತ್ತೆ. ಅದಾದಮೇಲೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ಕೇಳುತ್ತೆ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗೂ ಕೂಡ ಎಸ್ ಐ ಅಗ್ರಿ ಅನ್ನೋದ್ರ ಮೇಲೆ ಕೊಡಿ. ಆಮೇಲೆ ಕನ್ಫರ್ಮ್ ಅಂತ ಕೇಳುತ್ತೆ. ಅವಾಗ ನೀವೇನು ಮಾಡಬೇಕು ಅಂತಂದರೆ ಕನ್ಫರ್ಮ್ ಅನ್ನೋದ್ರ ಮೇಲೆ ನೀವು ಪ್ರೆಸ್ ಮಾಡಬೇಕು. ಆಮೇಲೆ ನೋಡಿ ಯುವರ್ ಅಕೌಂಟ್ ಈಸ್ ಆಲ್ಮೋಸ್ಟ್ ರೆಡಿ ಅಂತ ಹೇಳ್ಬಿಟ್ಟು ಅವಾಗ ತೋರಿಸುತ್ತೆ. ಓಕೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಅಕಸ್ಮಾತ್ ಏನಾದ್ರು ಆ್ಯಕ್ಟಿವೇಟ್ ಆಗಿಲ್ಲ ಅಂತಂದರೆ ಒಂದ್ಸಲ ಕ್ಲೋಸ್ ಮಾಡಿ ಓಪನ್ ಮಾಡ್ತಿದ್ದಂಗೆ ನೋಡಿ ನಮ್ಮ ID ಆಲ್ರೆಡಿ ಇವಾಗ ರೆಡಿ ಆಗೋಯ್ತು. ಅಂತಂದರೆ ನಿಮ್ಮ ಕಣ್ಣು ಮುಂದೆನೇ ID ಎಷ್ಟು ಈಸಿಯಾಗಿ ಕ್ರಿಯೇಟ್ ಆಗೋಯ್ತಲ್ವ. ಹತ್ತತ್ರ ಏನಿಲ್ಲ ಅಂತಂದ್ರೆ ಒಂದು 8 ರಿಂದ 10 ನಿಮಿಷ ಅಷ್ಟೇ ಗೈಸ್. ನೀವು ಡಾಕ್ಯುಮೆಂಟ್ ಏನಾದ್ರು ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿದ್ರೆ ಒಂದು 8 ರಿಂದ 10 ನಿಮಿಷಕ್ಕೆಲ್ಲ ನೀವು ನಿಮ್ಮ ID ಕ್ರಿಯೇಟ್ ಮಾಡ್ಕೊಬೋದು. ಅಂತ ತುಂಬ ಲಾಂಗ್ ಪ್ರೊಸೆಸ್ ಏನಿಲ್ಲ. ಇಲ್ಲ ನಾವು ಹೋಗ್ಬಿಟ್ಟು ಅಲ್ಲಿ ಆಫೀಸ್ ಹತ್ರಕ್ಕೆ ಹೋಗ್ಬೇಕು, ಆಫೀಸ್ ಹತ್ರ ಅಲಿಬೇಕು ಅನ್ನೋದಿಲ್ಲ. ಒಂದು ಹೇಳ್ತಾ ಇಲ್ವಾ,
ಡಾಕ್ಯುಮೆಂಟ್ಗಳನ್ನ ಕರೆಕ್ಟಾಗಿ ಇಟ್ಕೊಳ್ಳಿ. ಯಾರ್ದೋ ಡಾಕ್ಯುಮೆಂಟ್ ನಮ್ಮ ಅಣ್ಣಂದು ಅಪ್ಲೋಡ್ ಮಾಡ್ತೀನಿ, ನನ್ನ ತಮ್ಮಂದು ಅಪ್ಲೋಡ್ ಮಾಡ್ತೀನಿ, ಈ ಥರ ಸಿಚುವೇಶನ್ ಏನಾಗುತ್ತೆ ಅಂತ ಅಂದರೆ ಅವಾಗ ನಿಮ್ಮ ಐ ಡಿ ವೆರಿಫಿಕೇಶನ್ ಆಗಲ್ಲ, ನನ್ನ ಐ ಡಿ ವೆರಿಫಿಕೇಶನ್ ಆಗಿಲ್ಲ, ನನ್ನ ಐ ಡಿ ವೆರಿಫಿಕೇಶನ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ತಲೆ ಕೆಡ್ಸ್ಕೊಳ್ಳೋ ಬದಲು ನಿಮ್ಮ ಡಾಕ್ಯುಮೆಂಟ್ಗಳನ್ನ ನೀವು ಕರೆಕ್ಟಾಗಿ ಇಟ್ಕೊಳ್ಳಿ. ಅಂತಂದರೆ ಇವತ್ತಲ್ಲ ಅಂತಂದ್ರೆ ನಿಮಗೆ ಫ್ಯೂಚರಲ್ಲಿ ಬೇಕೇ ಬೇಕಾಗುತ್ತಲ್ವಾ. ಅದರಿಂದಾಗಿ ಆದಷ್ಟು ನಿಮ್ಮ ಡಾಕ್ಯುಮೆಂಟ್ನ, ಕ್ಲಿಯರ್ ಡಾಕ್ಯುಮೆಂಟ್ನ ನೀವು ಕೈಯಾಗಿ ಇಟ್ಕೊಂಡಿದ್ರೆ ನೀವು ಆರಾಮಾಗಿ ಯಾವುದೇ ಆದಂಥ ಸಮಸ್ಯೆ ಇಲ್ಲದೆ ಆರಾಮಾಗಿ ವೆರಿಫಿಕೇಶನ್ ಆಗುತ್ತೆ, ಯಾವುದೇ ಕೂಡ ತೊಂದರೆ ಆಗಲ್ಲ. ಗೈಸ್, ಇವತ್ತಿನ ಈ ವಿಡಿಯೋದಲ್ಲಿ ಯಾವ ರೀತಿ ಊಬರ್ ಐ ಡಿನ ಕ್ರಿಯೇಟ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಇನ್ನೂ ಏನಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.